ಮೈಸೂರು ಯೂನಿವರ್ಸಿಟಿನಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಸ್ಟಡಿ ಮಾಡಬೇಕು ಅಂದ್ಕೊಳ್ತಿರೋ ಎಲ್ಲ ಆಸ್ಪಿರೆಂಟ್ಸ್ಗೂ ವೆಲ್ಕಮ್ ಟು ವಿಷನ್ ಅಕಾಡೆಮಿ. ಐ ಆಮ್ ಸುಂದರ್ ಬಿ ಎನ್, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಕೋರ್ಸ್ ಕೋಆರ್ಡಿನೇಟರ್ ಆಫ್ ಎಮ್.ಕಾಮ್ ಇನ್ ಗವರ್ನಮೆಂಟ್ ಫಸ್ಟ್ ಏಡ್ ಕಾಲೇಜ್ ಫಾರ್ ವುಮೆನ್, ಒಡೆಯರ್ ನರಸೀಪುರ. ಲಾಸ್ಟ್ ಟೈಮ್ ಕೂಡ ನಾನು PGCET ಮೈಸೂರು ಯೂನಿವರ್ಸಿಟಿ ಬಗ್ಗೆ ವಿಡಿಯೋನ ಮಾಡಿದ್ದೆ. ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಐ ಆಮ್ ವೆರಿ ಹ್ಯಾಪಿ. ಸೊ ಈ ಇಯರ್ ಕೂಡ ಮತ್ತೆ ನಾನು ವಿಡಿಯೋನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂತ ಅಂದರೆ, ಡಿಗ್ರಿ ಮಾಡ್ತಿರೋ ಸ್ಟೂಡೆಂಟ್ಸ್ಗೆ PG ಆ ಪ್ರೋಸೆಸ್ ಹೆಂಗೆ ರನ್ ಆಗುತ್ತೆ, ಹೆಂಗೆ ನೀವು ಅದನ್ನು ಹೆಂಗೆ ಕಾಂಪ್ರಹೆನ್ಷನ್ ಮಾಡ್ಕೋಬೇಕು ಅನ್ನೋದು ಅರ್ಥ ಆಗಲ್ಲ. ಆ್ಯಂಡ್ ನೀವೆಲ್ಲ ಅಪ್ಲಿಕೇಶನ್ ಹಾಕೋಕ್ಕೆ ಕಂಪ್ಯೂಟರ್ ಸೆಂಟರ್ಗೆ ಅಥವಾ ಯಾರನ್ನೋ ಕೇಳೋಕೆ ಹೋಗ್ತೀರಾ, ಅವ್ರಿಗೂ ಅರ್ಧಂಬರ್ಧ ನಾಲೆಡ್ಜ್ ಗೊತ್ತಿರುತ್ತೆ, ಅವ್ರಿಗೂ ಸರಿಯಾಗಿ ಗೊತ್ತಿರಲ್ಲ. ಸೊ ಹಾಗಾಗಿ ನಾವಿಲ್ಲಿ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿರ್ತೀವಿ ಆನ್ಲೈನ್ ಅಡ್ಮಿಷನ್ನಲ್ಲಿ. ಬಿಕಾಸ್ ನಾವು ಮಾಸ್ಟರ್ ಆಫ್ ಕಾಮರ್ಸ್ M.Com ಕೋರ್ಸ್ನಲ್ಲೇ ವರ್ಕ್ ಮಾಡ್ತಿರೋದ್ರಿಂದ PG ಅಡ್ಮಿಷನ್ ಹೆಂಗೆ ರನ್ ಆಗುತ್ತೆ ಮತ್ತು ಆನ್ಲೈನ್ ಪ್ರೊಸೀಜರ್ಸ್ ಏನು ಅಂತ ನಮಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಆ್ಯಂಡ್ ತುಂಬ ಸ್ಟೂಡೆಂಟ್ಸು ತುಂಬ ಡೌಟ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಅವ್ರೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮಿಸ್ಇಂಟರ್ಪ್ರೆಟ್ ಮಾಡಿಕೊಂಡು ಅವ್ರಿಗೂ ಒಳ್ಳೆ ಮೆರಿಟ್ ಇದ್ದರೂ ಕೂಡ ಅವ್ರ ಮೆರಿಟ್ಗೆ ತಕ್ಕದಾಗದೇ ಇರೋಂಥ ಕಾಲೇಜಸ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ತುಂಬ ಡ್ರಾಪ್ಔಟ್ ಆಗೋಂಥದ್ದೆಲ್ಲ ಇರುತ್ತೆ. ಇದನ್ನು ಪ್ರತಿ ವರ್ಷ ನಾವು ಕೇಳ್ತಾನೆ ಇರ್ತೀವಿ. ಆದ್ದರಿಂದ ನಾನು ಸಾಧ್ಯವಾದಷ್ಟು ಇನ್ಫಾರ್ಮೇಷನ್ನ ನನ್ನ ವಿಷನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಿಂದ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಯಾರ್ಯಾರೆಲ್ಲ ಮೈಸೂರು ಯೂನಿವರ್ಸಿಟಿನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ನ ಎನಿ ಸ್ಟ್ರೀಮಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ವೆಲ್ಕಮ್ ಟು ಯು ಆಲ್. ಫಸ್ಟ್ಲಿ ನೀವು ಗೂಗಲ್ಗೆ ಹೋಗಿ ಮೈಸೂರು ಯೂನಿವರ್ಸಿಟಿ ಅಂತ ಟೈಪ್ ಮಾಡಬೇಕಾಗುತ್ತೆ. ಮೈಸೂರು ಯೂನಿವರ್ಸಿಟಿ ಅಂತ ಟೈಪ್ ಮಾಡಿದ್ರೆ ಸೊ ಹೀಗೆ ಬರೋದು ಅಫಿಷಿಯಲ್ ವೆಬ್ಸೈಟು ಮೈಸೂರು ಯೂನಿವರ್ಸಿಟಿದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಮೈಸೂರು ಯೂನಿವರ್ಸಿಟಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದನ್ನು ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ತುಂಬ ಐಕಾನ್ಸ್ಗಳಿದೆ. ಸ್ನಾತಕೋತ್ತರ ಪ್ರವೇಶಾತಿ 2021-22 ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಯಾರೆಲ್ಲ PGCETನ ಅಪ್ಲೈ ಮಾಡೋಕ್ಕೆ ಅಥವಾ ಅದ್ರ ಬಗ್ಗೆ ಏನೇ ಆದರೂ ಗೈಡ್ಲೈನ್ಸ್ನ ಬೇಕು ಅಂತ ಅಂದರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದೆ. ಸೊ ಇವಾಗ ಏನು ಅಂತಂದರೆ, ಫಸ್ಟ್ಲಿ ನಾನು ಈ ವಿಡಿಯೋನಲ್ಲಿ ಇವತ್ತು ಬಿಟ್ಟಿರೋ ನೋಟಿಫಿಕೇಶನ್ ಬಗ್ಗೆ ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ಅದರಲ್ಲಿರೋ ಬೇಸಿಕ್ ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಬೇರೆ ಬೇರೆ ವಿಷಯಕ್ಕೆ ಹೇಗೆ ಮಾಡಬೇಕು, ಎಕ್ಸಾಂಪಲ್ ಲಾಗಿನ್ ಆಗೋದು ಹೇಗೆ, ಅಪ್ಲಿಕೇಶನ್ ಹಾಕಿ ಮಾಡೋದು ಹೇಗೆ, ಅದಕ್ಕೆಲ್ಲ ನಾನು ಬೇರೆ ವೀಡಿಯೋಸ್ನ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಯಾವುದಾದ್ರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದ್ರ ಪ್ರೋಸೆಸ್ಸು ಏನು, ನಾವು ಎಲಿಜಿಬಲ್ ಅನ್ನೋ ವೇರಿಯಸ್ ಥಿಂಗ್ಸ್ನ ನೀವು ಅರ್ಥ ಮಾಡ್ಕೊಳ್ಳೋದು ಬೇಸಿಕ್ ಥಿಂಕ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ರಿಲೀಸ್ ಮಾಡಿರೋ ನೋಟಿಫಿಕೇಶನ್ನ ನಾವು ಫಸ್ಟ್ ನೋಡೋಣ. ಇಲ್ಲಿ ಲೇಟೆಸ್ಟ್ ನ್ಯೂಸ್ ಅಂತ ಇದೆ. ಲೇಟೆಸ್ಟ್ ನ್ಯೂಸ್ನಲ್ಲಿ ಇವತ್ತಿನ ಅಪ್ಡೇಟ್ಸ್ ಇದೆ. ಸೊ ಇಲ್ಲಿ PG ಎಂಟ್ರೆನ್ಸ್ ಎಕ್ಸಾಮ್ ಆನ್ಲೈನ್ ಅಪ್ಲಿಕೇಶನ್ಸ್ ಇದೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಮೈಸೂರು ಯೂನಿವರ್ಸಿಟಿದು ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಡೇಟ್ ನೋಡಿ, ಲಾಸ್ಟ್ ಮಂತ್ನಲ್ಲೇ ಪ್ರಿಪೇರ್ ಆಗಿದೆ, ಬಟ್ ಇವತ್ತು ಅಪ್ಲೋಡ್ ಆಗಿರೋದು ಇವತ್ತು ಅಂದರೆ October 4th ಅಪ್ಲೋಡ್ ಆಗಿದೆ. ಸೊ ಇದನ್ನು ಸ್ಕ್ರೋಲ್ ಡೌನ್ ಮಾಡಿ ಸೊ ಅಡ್ಮಿಷನ್ ನೋಟಿಫಿಕೇಶನ್ ಇದು. ಅಡ್ಮಿಷನ್ ಟು ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ ಕೋರ್ಸಸ್ ಫಾರ್ ದ ಅಕಾಡೆಮಿಕ್ ಇಯರ್ 2021 and 22. ಸೊ ಇಲ್ಲಿ ಅಪ್ಲಿಕೇಶನ್ ಇನ್ವೈಟ್ ಮಾಡಿದ್ದಾರೆ. ಯಾರಿಂದ ಅಪ್ಲಿಕೇಶನ್ ಇನ್ವೈಟ್ ಮಾಡಿದ್ದಾರೆ ಅಂತ ಅಂದರೆ, ಯಾರೆಲ್ಲ ಡಿಗ್ರಿ ಆಗಿ ಎಲಿಜಿಬಲ್ ಆಗಿದ್ದೀರಾ, ಆಲ್ರೆಡಿ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಎನಿ ಸ್ಟ್ರೀಮ್ನಲ್ಲಿ, ಆ್ಯಂಡ್ ಯಾರೆಲ್ಲ ಡಿಗ್ರಿನ 6th ಸೆಮಿಸ್ಟರ್ ಎಕ್ಸಾಮ್ನ ಬರಿತಾ ಇದ್ದೀರಾ, ಸೊ ಅವರು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಆಗಿರ್ತೀರ. ಸೊ ಬೇಸಿಕಲಿ ಯೂನಿವರ್ಸಿಟಿ ಫಾರ್ಮೇಷನ್ನಲ್ಲಿ ಹೇಗಿರುತ್ತೆ ಅಂತ ಅಂದರೆ, ಫಸ್ಟ್ಲಿ PG ಸೆಂಟರ್ ಇರುತ್ತೆ. PG ಸೆಂಟರ್ಸು ನಮ್ಮ ಮೈಸೂರು ಯೂನಿವರ್ಸಿಟಿನಲ್ಲಿ 4 PG ಸೆಂಟರ್ಸ್ ಇದೆ. ಒಂದು ಮಾನಸ ಗಂಗೋತ್ರಿ ಅಂದರೆ ಮೈಸೂರು, ಮತ್ತೊಂದು ಸರ್ ಎಂ ವಿಶ್ವೇಶ್ವರಯ್ಯ PG ಸೆಂಟರ್ ತೂಬಿನಕೆರೆ, ಇದು ಮಂಡ್ಯ, ಮತ್ತೊಂದು ಹೇಮಗಂಗೋತ್ರಿ PG ಸೆಂಟರ್ ಹಾಸನ್, PG ಸೆಂಟರ್ ಹಾಸನ್, ಆ್ಯಂಡ್ Dr. B.R. ಅಂಬೇಡ್ಕರ್ ಪೋಸ್ಟ್ ಗ್ರಾಜ್ಯುಯೇಟ್ ಸೆಂಟರ್ ಚಾಮರಾಜನಗರ. ಸೊ ಈ 4 ಕಾಲೇಜಸ್ ಎಲ್ಲ ಏನು ಅಂದರೆ PG ಸೆಂಟರ್ ಆಗಿರುತ್ತೆ. ಸೊ ಇದ್ರ ಜೊತೆ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಇದೆ, ಗವರ್ನಮೆಂಟ್ ಕಾಲೇಜಸ್ ಇದೆ, ಪ್ರೈವೇಟ್ ಏಡೆಡ್ ಕಾಲೇಜಸ್ ಇದೆ, ಆಟೋನಮಸ್ ಕಾಲೇಜಸ್ ಇದೆ. ಸೊ ಇಲ್ಲಿ ನೀವೆಲ್ಲ ಮೋರ್ ಆರ್ ಲೆಸ್ ನೋಡಿದ್ರೆ ಗವರ್ನಮೆಂಟ್ ಕಾಲೇಜಸ್ಗಳು ತುಂಬ ಇದೆ. ಸಿಟೀಸ್ನಲ್ಲಿ ನೋಡಿದ್ರೆ ಪ್ರೈವೇಟ್ ಕಾಲೇಜಸ್ಗಳು ತುಂಬ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಅಲ್ಲಿ ಯಾರೆಲ್ಲ PGನ ಮಾಡಬೇಕು ಅಂದ್ಕೊಂಡಿದ್ರೆ ಮೈಸೂರು ಯೂನಿವರ್ಸಿಟಿಲಿ, ನಿಮ್ಗೆಲ್ಲರಿಗೂ ಎಂಟ್ರೆನ್ಸ್ ಎಕ್ಸಾಮ್ ಈಸ್ ಕಂಪಲ್ಸರಿ ಫಾರ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್, ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಕೋರ್ಸಸ್ ಫಾರ್ ಎವ್ರಿ ಕ್ಯಾಂಡಿಡೇಟ್ಸ್. ಬಟ್ ಇಲ್ಲಿ 2 ಎಕ್ಸೆಪ್ಷನ್ ಇದೆ. ಯಾರಿಗೆ ಅಂತ ಅಂದರೆ, ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಆ್ಯಂಡ್ ಫಾರಿನ್ ನ್ಯಾಷನಲ್ಸ್ಗೆ PGCETನ
ಅಟೆಂಡ್ ಮಾಡೋ ನೆಸೆಸರಿ ಇಲ್ಲ, ಬಟ್ ದೇ ಹ್ಯಾವ್ ಟು ರಿಜಿಸ್ಟರ್ ಫಾರ್ PGCET. ಸೊ ಓನ್ಲಿ ರಿಜಿಸ್ಟ್ರೇಷನ್ ಈಸ್ ಇನಫ್ ಟು ಗೆಟ್ ಅಡ್ಮಿಷನ್ ಇನ್ ಮೈಸೂರು ಯೂನಿವರ್ಸಿಟಿ PG ಕಾಲೇಜಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಯಾರು ವಿತಿನ್ ಯೂನಿವರ್ಸಿಟಿಲಿ ಇದ್ದೀರಾ ಅಂದರೆ ಈ ಮೈಸೂರು ಯೂನಿವರ್ಸಿಟಿನಲ್ಲೇ ಯಾರು ಓದಿ ಮತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟಡಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವ್ರಿಗೆ ಈ 5 ಗ್ರೂಪ್ಸ್ ಸಬ್ಜೆಕ್ಟ್ಸ್ನಲ್ಲಿ ನೀವು PGCETನ ತಗೋಬೋದಾಗಿರುತ್ತೆ. ಸೊ ಗ್ರೂಪ್ 1ನಲ್ಲಿ ಏನಿದೆ, ಆಲ್ಮೋಸ್ಟ್ ಸೈನ್ಸ್ ಸ್ಟ್ರೀಮ್ ಇದೆ. ಜುವಾಲಜಿ, ಅಪ್ಲೈಡ್ ಜುವಾಲಜಿ, ಬಾಟ್ನಿ, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಜೆನೆಟಿಕ್ಸ್, ಸಿರಿಕಲ್ಚರ್ ಆ್ಯಂಡ್ ಸಿರಿಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಮಾಲಿಕ್ಯುಲರ್ ಬಯಾಲಜಿ, ಈ ಥರ ಸಬ್ಜೆಕ್ಟ್ಸ್ನಲ್ಲಿ ನೀವು PGCETನ ಅಟೆಂಡ್ ಮಾಡ್ಬೋದು. ಮತ್ತು ಗ್ರೂಪ್ 2 ಇದೆ, ಆ್ಯಂಡ್ ಗ್ರೂಪ್ 3 ಇದೆ, ಆ್ಯಂಡ್ ಗ್ರೂಪ್ 4 ಇದೆ. ಗ್ರೂಪ್ 4ನಲ್ಲಿ MSc ಇನ್ ಕೆಮಿಸ್ಟ್ರಿ ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾತ್ರ, ಆ್ಯಂಡ್ ಗ್ರೂಪ್ 5 MSc MA ಇನ್ ಆಂಥ್ರೋಪಾಲಜಿ. ಸೊ ಗ್ರೂಪ್ 3ನಲ್ಲಿ MCOM ಇದೆ, ಮತ್ತು MCOM ಇನ್ ಫೈನಾನ್ಷಿಯಲ್ ಸರ್ವಿಸಸ್. 2 PG ಕೋರ್ಸಸ್ ಅವೈಲೇಬಲ್ ಇನ್ ಮೈಸೂರು ಯೂನಿವರ್ಸಿಟಿ. ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ಗಳು ಲಿಸ್ಟ್ ಆಗಿಲ್ಲ ಅಂದರೆ ಫಾರ್ ದ ರಿಮೈನಿಂಗ್ ಕೋರ್ಸಸ್ ನಾಟ್ ಇನ್ಕ್ಲೂಡೆಡ್ ಇನ್ ಎಬೋವ್ ಎನಿ ಆಫ್ ದ 5 ಗ್ರೂಪ್ಸ್. ಸೊ ಆ ಸಬ್ಜೆಕ್ಟ್ಸ್ಗಳಿಗೆ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಅಪಿಯರ್ ಸೆಪ್ರೇಟ್ಲಿ ಇನ್ ಈಚ್ ಎಕ್ಸಾಮ್. ಅಂದರೆ ಎಕ್ಸಾಂಪಲ್ MBA ಆಗ್ಬೋದು, MCA ಆಗ್ಬೋದು, MTech ಆಗ್ಬೋದು. ಸೊ ಈ ಥರ ಕೋರ್ಸ್ಗಳಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಆ್ಯಂಡ್ BArc ಆಗಿರ್ಬೋದು, MArc ಆಗಿರ್ಬೋದು, B ಪ್ಲಾನ್ ಆಗಿರ್ಬೋದು, ಇದಕ್ಕೆ ನೀವು ಯಾವನ್ನ ಕನ್ಸಲ್ಟ್ ಮಾಡಬೇಕು ಅಂತ ಅಂದರೆ ನಾಟಾ, ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಫಾರ್ ಆರ್ಟಿಕಲ್ಚರ್, ಇದ್ರ ಮುಖಾಂತರ ಅಡ್ಮಿಷನ್ ತಗೋಬೋದಾಗಿರುತ್ತೆ. ಸೊ ಇದು ಯಾವ ಸಬ್ಜೆಕ್ಟ್ಸ್ಗಳ ಅವೈಲೇಬಿಲಿಟಿ ಇದೆ, ಯಾರು ಅಪ್ಲೈ ಮಾಡ್ಬೋದು ಅಂತ ನಾವು ತಿಳ್ಕೊಂಡು, ಅಂದರೆ ವಿತಿನ್ ಯೂನಿವರ್ಸಿಟಿ ಆದರೆ ಎಲ್ಲರೂ PGCET ಅಟೆಂಡ್ ಮಾಡಲೇಬೇಕು. ಇಟ್ ಈಸ್ ಮ್ಯಾಂಡೇಟರಿ. ಆ್ಯಂಡ್ ಎನಿಹೌ ನೀವೇನಾದರೂ ಮೈಸೂರು ಯೂನಿವರ್ಸಿಟಿನಲ್ಲಿ ನೀವು ಅಡ್ಮಿಷನ್ ಬೇಕು ಅಂತ ಅಂದರೆ PGCET ಅಟೆಂಡ್ ಮಾಡಲೇಬೇಕು. ಬಟ್ ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸು ಮತ್ತು ಫಾರಿನ್ ನ್ಯಾಷನಲ್ಸ್ ಆಗಿದ್ದರೆ PGCET ಇಂದ ಎಕ್ಸಂಪ್ಷನ್ ಇದೆ, ಬಟ್ ದೇ ಹ್ಯಾವ್ ಟು ರಿಜಿಸ್ಟರ್ ಫಾರ್ ದ PGCET ಪ್ರಾಸೆಸ್ ಬೈ ಗಿವಿಂಗ್ ರೆಲೆವೆಂಟ್ ಇನ್ಫಾರ್ಮೇಷನ್. ಸೊ ಇಲ್ಲೊಂದು ರೆಸ್ಟ್ರಿಕ್ಷನ್ನ ಪುಟ್ ಮಾಡಿದ್ದಾರೆ. ಏನಂತ ಅಂದರೆ, ನೀವು PGCET ಕಾಲ್ ಆಗ್ತಿರೋದು 50 ಮಾರ್ಕ್ಸ್ಗೆ ಇರುತ್ತೆ. PGCET ಈಗ ಆ 50 ಮಾರ್ಕ್ಸ್ನಲ್ಲಿ ನೀವು ಮಿನಿಮಮ್ ಮಾರ್ಕ್ಸ್ನ ಸೆಕ್ಯೂರ್ ಮಾಡ್ಕೊಳ್ಳೇಬೇಕು. ನೀವು ಇಲ್ಲಿ PGCET ಎಲಿಜಿಬಲ್ ಆಗಬೇಕು ಮತ್ತು ಯಾವುದೇ ಕಾಲೇಜಸ್ನಲ್ಲಿ ಅಡ್ಮಿಷನ್ ಆಗಬೇಕು ಅಂತ ಅಂದರೆ ಮಿನಿಮಮ್ ಮಾರ್ಕ್ಸ್ನ ಎಷ್ಟು ಸೆಕ್ಯೂರ್ ಮಾಡಬೇಕು. ಇನ್ ಕೇಸ್ SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ ಆದರೆ 8 ಮಾರ್ಕ್ಸ್ನ ಸೆಕ್ಯೂರ್ ಮಾಡ್ಕೋಬೇಕು ಔಟ್ ಆಫ್ 50 ಮಾರ್ಕ್ಸ್ಗೆ. OBC ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಆದರೆ 9 ಮಾರ್ಕ್ಸ್ನ ಸೆಕ್ಯೂರ್ ಮಾಡ್ಕೊಂಡಿರಲೇಬೇಕು ಮಿನಿಮಮ್ ಔಟ್ ಆಫ್ 50 ಮಾರ್ಕ್ಸ್ಗೆ. ಆ್ಯಂಡ್ ಇನ್ ಎನಿ ಅದರ್ ಸ್ಟೂಡೆಂಟ್ಸು, ಎಕ್ಸಾಂಪಲ್ GM ಆಗಿರ್ಬೋದು, ಬೇರೆ ಯಾರಾದರೂ ಆಗಿರ್ಬೋದು, 10 ಮಾರ್ಕ್ಸ್ನ ಸೆಕ್ಯೂರ್ ಮಾಡ್ಕೊಳ್ಳೇಬೇಕು ಔಟ್ ಆಫ್ 50 ಮಾರ್ಕ್ಸ್ಗೆ. ಸೊ ದಿಸ್ ಈಸ್ ಅನ್ ಎಸೆನ್ಷಿಯಲ್ ಎಲಿಜಿಬಿಲಿಟಿ. ಅನ್ಲೆಸ್ ಯು ಕ್ವಾಲಿಫೈ ಬೈ ಸೆಕ್ಯೂರಿಂಗ್ ಸಮ್ ಮಿನಿಮಮ್ ಮಾರ್ಕ್ಸ್, ಯು ಆರ್ ನಾಟ್ ಏಬಲ್ ಟು ಅಡ್ಮಿಷನ್ ಇನ್ PGCET. ಸೊ ಇವಾಗ ಒನ್ ಮೋರ್ ಥಿಂಗ್ ವೆರಿ ಇಂಪಾರ್ಟೆಂಟ್ಲಿ ಅರ್ಥ ಮಾಡ್ಕೋಬೇಕು, ಯಾವ ಕಾಲೇಜಸ್ನಲ್ಲಿ ಯಾವ್ಯಾವ ಕೋರ್ಸ್ಗಳು ಅವೈಲಬಿಲಿಟಿ ಇದೆ ಅಂತ ತಿಳ್ಕೊಬೇಕು ನೀವು. ಎಕ್ಸಾಂಪಲ್, ನೀವು ಮಾಸ್ಟರ್ ಆಫ್ ಕಾಮರ್ಸ್ನ ಸ್ಟಡಿ ಮಾಡಬೇಕು ಮೈಸೂರು ಯೂನಿವರ್ಸಿಟಿಲಿ ಅಂತ ಅಂದ್ಕೊಳ್ತಾ ಇದ್ರೆ, ಅದು ಮೈಸೂರು ಯೂನಿವರ್ಸಿಟಿಲಿ ಎಷ್ಟು ಕಾಲೇಜಸ್ನಲ್ಲಿ ಅವೈಲಬಿಲಿಟಿ ಇದೆ ಅಂತ ನೀವು ತಿಳ್ಕೊಬೇಕು. ಸೊ ಫಸ್ಟ್ಲಿ ಇಲ್ಲಿ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ ಅಂದರೆ ಮಾನಸ ಗಂಗೋತ್ರಿನಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಎಷ್ಟಿದೆ ಅಂತ. ಸೊ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸ್ನಲ್ಲಿ ಫ್ಯಾಕಲ್ಟಿ ಆಫ್ ಆರ್ಟ್ಸ್ ಇಷ್ಟು ಆರ್ಟ್ಸ್ ಕೋರ್ಸ್ಗಳು ಮಾಸ್ಟರ್ ಆಫ್ ಕಾಮರ್ಸ್ ಮಾಸ್ಟರ್ ಡಿಗ್ರಿಗೆ ಅವೈಲಬಿಲಿಟಿ ಇದೆ. ಸೊ ಇದು ಆರ್ಟ್ಸ್ ಆದರೆ ಸ್ಕ್ರೋಲ್ ಡೌನ್ ಮಾಡಿ ಫ್ಯಾಕಲ್ಟಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಸೈನ್ಸ್ನಲ್ಲಿ ಇಷ್ಟು ಕೋರ್ಸ್ಗಳು ಅವೈಲಬಿಲಿಟಿ ಇದೆ. ನಿಮ್ಗೆ ಬೇಕು ಅಂತ ಅಂದರೆ ನೋಟಿಫಿಕೇಶನ್ ನೋಡಿ ಸ್ಟಡಿ ಮಾಡ್ಕೊಳ್ಳಿ. ಮತ್ತು ಕಾಮರ್ಸ್ನಲ್ಲಿ ಎಷ್ಟಿದೆ ಅಂತ ಅಂದರೆ MCOM ಇದೆ, MCOM ಇನ್ ಫೈನಾನ್ಷಿಯಲ್ ಸರ್ವಿಸ್ ಇದೆ. ಸೊ ದಿಸ್ ಈಸ್ ಅ ಸೆಲ್ಫ್ ಫೈನಾನ್ಸ್ ಸ್ಕೀಮು. ಮತ್ತು MBA ಇನ್ ಅಗ್ರಿ ಬಿಸ್ನೆಸ್ ಇದೆ, MBA ಥ್ರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅಲ್ಲೇ ಅಡ್ಮಿಷನ್ ಆಗೋದ್ರ ಮುಖಾಂತರ. ಇಷ್ಟು ಕೋರ್ಸ್ಗಳು ಫ್ಯಾಕಲ್ಟಿ ಆಫ್ ಕಾಮರ್ಸ್ನಲ್ಲಿದೆ. ಆ್ಯಂಡ್ ಫ್ಯಾಕಲ್ಟಿ ಆಫ್ ಎಜುಕೇಷನ್ನಲ್ಲಿ MEd ಇದೆ, MPEd ಇದೆ, BPEd ಇದೆ. ಸೊ ಫ್ಯಾಕಲ್ಟಿ ಆಫ್ ಎಜುಕೇಷನ್ನಲ್ಲಿ. ಸೊ ಫ್ಯಾಕಲ್ಟಿ ಆಫ್ ಲಾದಲ್ಲಿ ಯಾವುದಿದೆ ಅಂತ ಅಂದರೆ LLM ಈಸ್ ಅವೈಲೇಬಲ್. ಸೊ ಇಷ್ಟು ಮಾಸ್ಟರ್ ಡಿಗ್ರಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿನಲ್ಲಿ ಅವೈಲಬಿಲಿಟಿ ಇರೋ ಕೋರ್ಸ್ಗಳು ಎಲ್ಲಿ? ಮಾನಸ ಗಂಗೋತ್ರಿನಲ್ಲಿ. ಸೊ ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಮಾತ್ರ ಅಲ್ಲ, ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮೊ ಅಥವಾ ಸರ್ಟಿಫಿಕೇಟ್ ಕೋರ್ಸ್ಗಳು ಇರುತ್ತೆ. ಸೊ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಆರ್ಟ್ಸ್ನಲ್ಲಿ PG ಡಿಪ್ಲೊಮೊ ಕೋರ್ಸಸ್ಗಳು ಮಾನಸ ಗಂಗೋತ್ರಿಯಲ್ಲಿ ಅವೈಲೇಬಲ್ ಇರೋದು ಇಷ್ಟು. ಸೊ ಫ್ಯಾಕಲ್ಟಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಈ ಥರ ಕೋರ್ಸ್ಗಳಿದೆ. ಆ್ಯಂಡ್ ಕಾಮರ್ಸ್ನಲ್ಲೂ ತುಂಬ ಒಳ್ಳೆ ಕೋರ್ಸಸ್ಗಳೇ ಅವೈಲಬಿಲಿಟಿ ಇದೆ ಡಿಪ್ಲೊಮೊಗೆ.
ಲಾಲಲ್ಲೂ ಕೂಡ ಇದೆ. ಆ್ಯಂಡ್ ಡಿಪ್ಲೊಮೊ ಕೋರ್ಸ್ಗಳು ಕೂಡ ಹೀಗೆ ಇದೆ. ಸೊ ಡಿಪ್ಲೊಮೊ ಕೋರ್ಸ್ಗಳು, ನಂಬರ್ ಆಫ್ ಕೋರ್ಸಸ್ ಆ್ಯಂಡ್ ಸರ್ಟಿಫಿಕೇಟ್ ಕೋರ್ಸಸ್ಗಳು ಎಲ್ಲ ಇದೆ. ಸೊ ಒನ್ ಮೋರ್ ಥಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ಆ ಕೋರ್ಸಸ್ ಆಫರ್ಡ್ ಅಂಡರ್ ಸ್ಕೀಮ್ ಎ ಓನ್ಲಿ. ಸ್ಕೀಮ್ ಎ ಮಾತ್ರ ಯಾವ ಕೋರ್ಸ್ಗಳಿದೆ ಅಂದರೆ, ಸ್ಕೀಮ್ ಎ ಅಂತ ಅಂದರೆ ಪಿ ಜಿ ಸೆಂಟರ್ನಲ್ಲಿ ಗೌರ್ಮೆಂಟ್ ಸೀಟ್ ಥರ. ಇಲ್ಲಿ ಫೀಸು ಕಡಿಮೆ ಇರುತ್ತೆ. ನೀವು ಯಾರಾದರೂ ಅಪ್ಲೈ ಮಾಡ್ಕೋಬೇಕಾದ್ರೆ ಸ್ಪೆಸಿಫಿಕಲಿ ಅರ್ಥ ಮಾಡ್ಕೊಳ್ಳಿ, ಸ್ಕೀಮ್ ಎ ಅಂದ್ರೇನು, ಸ್ಕೀಮ್ ಬಿ ಅಂದ್ರೇನು ಅಂತ. ಸ್ಕೀಮ್ ಎ, ಸ್ಕೀಮ್ ಬಿ ಕಾನ್ಸೆಪ್ಟ್ ಅಪ್ಲಿಕೇಬಲ್ ಫಾರ್ ಪಿ ಜಿ ಸೆಂಟರ್ ಮಾತ್ರ. ನಾನು ಆಗಲೇ ಹೇಳಿದಾಗೆ 4 ಪಿ ಜಿ ಸೆಂಟರ್ ಇದೆ ನಮ್ಮ ಮೈಸೂರು ಯೂನಿವರ್ಸಿಟಿನಲ್ಲಿ. ಒಂದು ಹಾಸನ್, ಚಾಮರಾಜನಗರ, ಮಂಡ್ಯ ಆ್ಯಂಡ್ ಮಾನಸ ಗಂಗೋತ್ರಿ, ಇವು ಮಾತ್ರ. ಸೊ ಇಲ್ಲಿ ಸ್ಕೀಮ್ ಎ ಆ್ಯಂಡ್ ಸ್ಕೀಮ್ ಬಿ ಇರುತ್ತೆ. ಇಲ್ಲಿ ಸ್ಕೀಮ್ ಎಗೆ ಕಡಿಮೆ ಫೀಸ್ ಇರುತ್ತೆ, ಸ್ಕೀಮ್ ಬಿಗೆ ಜಾಸ್ತಿ ಫೀಸ್ ಇರುತ್ತೆ. ಸೊ ಸ್ಕೀಮ್ ಎಲ್ಲಿ ಮಾತ್ರ ಸಿಗೋಂಥ ಕೋರ್ಸ್ಗಳು ಇಷ್ಟಿದೆ. ಫ್ಯಾಕಲ್ಟಿ ಆಫ್ ಆರ್ಟ್ಸ್ನಲ್ಲಿ ಮತ್ತು ಪಿ ಜಿ ಡಿಪ್ಲೊಮೋಸ್ನಲ್ಲಿ ಇಷ್ಟಿದೆ, ನೀವು ಓದ್ಕೋಬೋದು. ಮತ್ತು ಡಿಪ್ಲೊಮೋದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಹೀಗಿದೆ. ಇವು ಸ್ಕೀಮ್ ಎಲ್ಲಿ ಮಾತ್ರ ಅವೈಲಬಿಲಿಟಿ ಇದೆ. ಸೊ ಹಂಗಂತ ಅಂದರೆ ನಿಮಗೆ ಫೀಸು ಕಡಿಮೆ ಆಗುತ್ತೆ ಅಂತ ಅರ್ಥ. ಸೊ ಫ್ಯಾಕಲ್ಟಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗಳು ಇಲ್ಲಿ ಕೂಡ ಹೀಗಿದೆ. ಸೊ ಒನ್ ಮೋರ್ ಥಿಂಗ್, ಕೋರ್ಸಸ್ ಆಫರ್ಡ್ ಅಂಡರ್ ಸ್ಕೀಮ್ ಬಿ ಓನ್ಲಿ. ಸ್ಕೀಮ್ ಬಿಲಿ ಮಾತ್ರ ಸಿಗೋಂಥ ಕೋರ್ಸಸ್ಗಳು ಫ್ಯಾಕಲ್ಟಿ ಆಫ್ ಕಾಮರ್ಸ್ನಲ್ಲಿ ಹೀಗಿದೆ, ಸ್ಕೀಮ್ ಬಿನಲ್ಲಿ ಸಿಗೋಂಥದ್ದು. ಸೊ ಹಾಗೆ ಫ್ಯಾಕಲ್ಟಿ ಆಫ್ ಸೈನ್ಸ್ನಲ್ಲಿ. ಸೊ ಇದು ಸ್ಕೀಮ್ ಬಿ, ಸ್ಕೀಮ್ ಎ ಕಾನ್ಸೆಪ್ಟು. ಸೊ ಅದಾದಮೇಲೆ ನೀವು ಸರ್ ಎಮ್ ವಿ ಪೋಸ್ಟ್ ಗ್ರ್ಯಾಜುಯೇಟ್ ಸೆಂಟರ್ ತೂಬಿನಕೆರೆ, ಮಂಡ್ಯದಲ್ಲಿ ಎಷ್ಟು ಕೋರ್ಸಸ್ಗಳ ಅವೈಲಬಿಲಿಟಿ ಇದೆ ಅಂತ ಅಂದರೆ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಎಮ್ ಎ ಇದೆ, ಎಮ್ ಎನಲ್ಲಿ ಎಕನಾಮಿಕ್ಸ್, ಇಂಗ್ಲೀಷ್, ಕನ್ನಡ, ಸೋಷಿಯಲ್ ವರ್ಕ್, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಹಿಸ್ಟ್ರಿ ಇದೆ. ಎಮ್ ಎಸ್ ಸಿನಲ್ಲಿ ಕೆಮಿಸ್ಟ್ರಿ, ಪಾಲಿಮರ್ ಸೈನ್ಸ್, ಶುಗರ್ ಟೆಕ್ನಾಲಜಿ ಆ್ಯಂಡ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಇದೆ. ಆ್ಯಂಡ್ ಎಮ್ ಕಾಮ್ ಕೂಡ ಅವೈಲಬಿಲಿಟಿ ಇದೆ. ಸೊ ಹಾಸನ್ ಪೋಸ್ಟ್ ಗ್ರ್ಯಾಜುಯೇಟ್ ಸೆಂಟರ್ ಹೇಮಗಂಗೋತ್ರಿ ಹಾಸನ್ನಲ್ಲಿ ಎಮ್ ಎ ಇಂಗ್ಲೀಷ್, ಕನ್ನಡ, ಹಿಸ್ಟ್ರಿ, ಎಕನಾಮಿಕ್ಸ್, ಎಮ್ ಎಸ್ ಸಿನಲ್ಲಿ ಎಲೆಕ್ಟ್ರಾನಿಕ್ಸ್, ಬಾಟ್ನಿ, ಮ್ಯಾಥಮೆಟಿಕ್ಸ್ ಇದೆ. ಮತ್ತು ಎಮ್ ಕಾಮ್ ಅವೈಲಬಿಲಿಟಿ ಇದೆ. ಸೊ ಚಾಮರಾಜನಗರದಲ್ಲಿ ಎಮ್ ಎ, ಎಮ್ ಎಸ್ ಡಬ್ಲ್ಯೂ, ಎಮ್ ಎಸ್ ಸಿ, ಎಮ್ ಎಲ್ ಐ ಎಸ್ ಸಿ, ವೆರಿ ಇಂಪಾರ್ಟೆಂಟ್ಲಿ ಎಮ್ ಎಲ್ ಐ ಎಸ್ ಸಿ ಅವೈಲಬಿಲಿಟಿ ಇದೆ. ಮತ್ತು ಎಮ್ ಎಲ್ ಐ ಎಸ್ ಸಿ ಅವೈಲಬಿಲಿಟಿ ಇರೋದು 3 ಕಾಲೇಜ್ನಲ್ಲಿ, ಇಡೀ ಮೈಸೂರು ಯೂನಿವರ್ಸಿಟಿನಲ್ಲಿ. ಒಂದು ಮಾನಸ ಗಂಗೋತ್ರಿನಲ್ಲಿ, ಇನ್ನೊಂದು ಚಾಮರಾಜನಗರದಲ್ಲಿ, ಇನ್ನೊಂದು ಡಿಗ್ರಿ ಕಾಲೇಜು, ಅಫಿಲಿಯೇಟೆಡ್ ಕಾಲೇಜು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮೆನ್, ಹೊಳೆ ನರಸೀಪುರ. ಈ 3 ಕಾಲೇಜಸ್ನಲ್ಲಿ ಮಾತ್ರ ಎಮ್ ಎಲ್ ಐ ಎಸ್ ಸಿ ಇದೆ. ಓಕೆ. ಸೊ ಇದನ್ನು ಬಿಟ್ಟರೆ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ನಲ್ಲಿ ಯಾವ್ಯಾವ ಕಾಲೇಜ್ನಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂತ ನೀವು ತಿಳ್ಕೊಬೋದು. ನಾನು ಇದಕ್ಕೆ ಹೋಗಲ್ಲ. ವೆರಿ ಇಂಪಾರ್ಟೆಂಟ್ಲಿ ಇದನ್ನು ತಿಳ್ಕೊಳ್ಳಿ, ಅದು ಗೌರ್ಮೆಂಟ್ ಕಾಲೇಜಾ ಪ್ರೈವೇಟ್ ಕಾಲೇಜಾ ಅನ್ನೋದು ಕೂಡ ತಿಳ್ಕೊಳ್ಳಿ. ಯಾಕೆಂದರೆ ಫೀಸ್ ಸ್ಟ್ರಕ್ಚರ್ ಬೇರೆ ಬೇರೆ ಇರುತ್ತೆ. ಪ್ರೈವೇಟ್ ಕಾಲೇಜಸ್ಸು, ಗೌರ್ಮೆಂಟ್ ಕಾಲೇಜಸ್ಸು, ಸ್ಕೀಮ್ ಎ, ಸ್ಕೀಮ್ ಬಿಗೆ ಬೇರೆ ಬೇರೆ ಇರುತ್ತೆ. ಸೊ ಎಕ್ಸಾಂಪಲ್ ಮಹಾರಾಜ ಕಾಲೇಜ್ ಮೈಸೂರಿನಲ್ಲಿ ಇಷ್ಟು ಕೋರ್ಸ್ಗಳಿದೆ. ಸೊ ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ಈಚ್ ಆ್ಯಂಡ್ ಎವ್ರಿ ಕಾಲೇಜಸ್ನಲ್ಲಿ ಎಷ್ಟೆಷ್ಟು ಕೋರ್ಸ್ಗಳು ಅವೈಲಬಿಲಿಟಿ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಪ್ರೈವೇಟ್ ಕಾಲೇಜಸ್ಗಳು ಇದೆ, ಗೌರ್ಮೆಂಟ್ ಕಾಲೇಜಸ್ಗಳು ಇದೆ. ನೀವು ಕೇರ್ಫುಲ್ಲಿ ನೋಡ್ಕೋಬೇಕು. ಅಂದರೆ ಎಲ್ಲಿ ಓದಬೇಕು ಅಂತ ನಿಮಗೆ ಇಷ್ಟ ಇದೆ ಅದನ್ನು ಕೇರ್ಫುಲ್ಲಿ ನೋಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ನೋಡಿ, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮೆನ್, ಹೊಳೆ ನರಸೀಪುರ. ಇಲ್ಲಿ ಯಾವುದಿದೆ, ಎಮ್ ಎ ಇನ್ ಎಕನಾಮಿಕ್ಸ್ ಇದೆ, ಕನ್ನಡ ಇದೆ, ಅಂದರೆ ಲೈಬ್ರರೀಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಅಂದರೆ ಎಮ್ ಎಲ್ ಐ ಎಸ್ ಸಿ. ನಾನು ಆಗಲೇ ಹೇಳಿದೆ 3 ಕಾಲೇಜಸ್ನಲ್ಲಿ ಅವೈಲಬಿಲಿಟಿ ಇದೆ ಎಮ್ ಎಲ್ ಐ ಎಸ್ ಸಿ. ಎಲ್ಲಿ, ಚಾಮರಾಜನಗರ, ಮಾನಸ ಗಂಗೋತ್ರಿ ಮತ್ತು ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮೆನ್, ಹೊಳೆ ನರಸೀಪುರದಲ್ಲಿ ಮಾತ್ರ ಇದೆ. ಸೊ ಅದ್ರ ಜೊತೆ ಎಮ್ ಕಾಮ್ ಇದೆ. ನಾನು ಇಲ್ಲಿ ಎಮ್ ಕಾಮ್ ಕೋರ್ಡಿನೇಟರ್ನಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ನಿಮಗೆ ಬೇರೆ ಬೇರೆ ಕಾಲೇಜಸ್ಸು ಅದೆಲ್ಲ ಸಿಗುತ್ತೆ. ಸೊ ಇದಾದ ನಂತರ ವೆರಿ ಇಂಪಾರ್ಟೆಂಟ್ಲಿ ಮತ್ತೊಂದು ಇನ್ಫಾರ್ಮೇಷನು, ಜನರಲ್ ಇನ್ಸ್ಟ್ರಕ್ಷನ್. ನಾನು ಇದನ್ನು ತುಂಬ ಬ್ರೀಫಾಗಿ ತುಂಬ ಬ್ರಾಡಾಗೇ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ, ನೀವು ಈ ಬೇಸಿಕ್ ಥಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಕಾಲೇಜಸ್ ಬೇರೆ ಆಗುತ್ತೆ. ನೀವು ಎಲ್ಲಿಂದನೋ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ನಿಮಗೆ ನೈಬರ್ ಆಗಿರೋ ಅಂಥ ಕಾಲೇಜಸ್ಸೇ ಸಿಗೋಂಥ ಚಾನ್ಸಸ್ ಇರುತ್ತೆ. ಬಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಲಿಕ್ಕಿಲ್ಲ. ಎಕ್ಸಾಂಪಲ್ ಸ್ಕೀಮ್ ಬಿನ ಸೆಲೆಕ್ಟ್ ಮಾಡ್ಕೊಬಿಡ್ತೀರಾ, ಅವಾಗ ಏನಾಗುತ್ತೆ, ಸ್ಕೀಮ್ ಬಿಗೆ ಬಿದ್ದುಬಿಡುತ್ತೆ. ಬಟ್ ನೀವು ಅದು ಪೇಮೆಂಟ್ ಸೀಟು ಅಂತ ಗೊತ್ತಿರಲ್ಲ. ಸೊ ಈ ಥರ ವೇರಿಯಸ್ ಥಿಂಗ್ಸ್ ಇರುತ್ತೆ. ಸೊ ಇದ್ರ ಜೊತೆ ಜನರಲ್ ಇನ್ಸ್ಟ್ರಕ್ಷನ್ ಇದೆ. ಆ ಜನರಲ್ ಇನ್ಸ್ಟ್ರಕ್ಷನ್ ಏನು ಅಂತ ನೋಡಿ. ಸೊ ಫಸ್ಟ್ ಜನರಲ್ ಇನ್ಸ್ಟ್ರಕ್ಷನ್ ಏನು ಅಂತ ಅಂದರೆ, ಯಾರು 6th ಸೆಮಿಸ್ಟರ್ನಲ್ಲಿ ಎಕ್ಸಾಮ್ ಬರಿತಾ ಇದ್ದಾರೆ ಅವರು ವಿತೌಟ್ ವೇಟಿಂಗ್ ಫಾರ್ ದ ಫೈನಲ್ ರಿಸಲ್ಟ್ ಆಫ್ 6th ಸೆಮಿಸ್ಟರ್ ದೇ ಕ್ಯಾನ್ ಅಪ್ಲೈ ಫಾರ್ ದ ಅಡ್ಮಿಷನ್ ಅಂತಿದೆ ಒಂದು. ಸೊ ಸೆಕೆಂಡ್ ಜನರಲ್ ಇನ್ಸ್ಟ್ರಕ್ಷನ್ ಏನು ಅಂತ ಅಂದರೆ, ಫೈಲಿಂಗ್ ಎನ್ ಅಪ್ಲಿಕೇಶನ್ ಫಾರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆ್ಯಂಡ್ ಲೇಟರ್ ಅಡ್ಮಿಷನ್ ಶಾಲ್ ಬಿ ಥ್ರೂ ಓನ್ಲಿ
ಥ್ರೂ ಆನ್ಲೈನ್ ಓನ್ಲಿ ಅಂತ ಇದೆ. ಅಂದರೆ ನೆಕ್ಸ್ಟ್ ಏನೇನೆಲ್ಲ ಪ್ರೋಸೆಸ್ ಬರುತ್ತೆ ಮತ್ತು ಅಡ್ಮಿಷನ್ ಪ್ರೋಸೆಸ್ ಎಲ್ಲದು ಕೂಡ ಆನ್ಲೈನ್ನಲ್ಲೇ ನಡೆಯುತ್ತೆ. ಯಾವುದೇ ಕೋರ್ಸ್ಗಾದರೂ ವೆರಿ ಇಂಪಾರ್ಟೆಂಟ್ಲಿ ನೀವು ಯಾವುದೇ ಕಾಲೇಜಸ್ ಹೋಗಿ ನನಗೆ ಸೀಟ್ ಕೊಡಿ ಅಂತ ಕೇಳೋ ಹಾಗಿಲ್ಲ. ಇಲ್ಲ, ಆನ್ಲೈನ್ ಪ್ರೋಸೆಸ್ ಇರುತ್ತೆ, ಆನ್ಲೈನ್ ಮುಖಾಂತರನೇ ಅಡ್ಮಿಷನ್ ನಡೆಯುತ್ತೆ. ನೀವು ಆನ್ಲೈನ್ ಪ್ರೋಸೆಸ್ಸಲ್ಲೇ ಸೆಲೆಕ್ಷನ್ ಆಗಿ ಕಾಲೇಜು ಬರಬೇಕಾಗಿರುತ್ತೆ. ಸೊ ಯಾವಾಗಲಿಂದ ಅಪ್ಲಿಕೇಶನ್ ಓಪನ್ನು ಇದೆ ಅಂದರೆ 1/10/2021 13/10/2021 ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ಓನ್ಲಿ 13 ಡೇಸ್ ಕೊಟ್ಟಿದ್ದಾರೆ. ಆಲ್ರೆಡಿ 4th ಇವತ್ತು. ಐ ಥಿಂಕ್ ಪ್ರಾಬಬಿಲಿಟಿ ಇದೆ ಪೋಸ್ಟ್ಪೋನ್ ಮಾಡೋ ಅಂತ ಪ್ರಾಬಬಿಲಿಟಿ ಎಲ್ಲ ಇರುತ್ತೆ. ಸೊ ಆಲ್ರೆಡಿ ಅಡ್ಮಿಷನ್ ಪ್ರೋಸೆಸ್ ತುಂಬ ಡಿಲೇ ಆಗಿರೋದ್ರಿಂದ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ನ ಕೊಟ್ಟಿದ್ದಾರೆ. ಸೊ ಫೀಸ್ನ ಹೇಗೆ ಮಾಡ್ಬೋದು ಅಂತ ಅಂದರೆ, ಈಗ ಅಪ್ಲಿಕೇಶನ್ ಹಾಕೋಕ್ಕೆ ಅಂತ ಅಂದರೆ ಆನ್ಲೈನ್ ಅಥವಾ ಪೇಮೆಂಟ್ ಮುಖಾಂತರ ಮಾತ್ರ ಕೊಡಬೇಕಾಗುತ್ತೆ. ಅಲ್ಲಿ ಒಂದು ಗೇಟ್ವೇ ಕೊಟ್ಟಿರ್ತಾರೆ, ಆ ಗೇಟ್ವೇನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಮುಖಾಂತರ ಪೇಮೆಂಟ್ ಮಾಡಬೇಕಾಗಿರುತ್ತೆ ನೀವು. ಮತ್ತು 4th ಇನ್ಸ್ಟ್ರಕ್ಷನ್ ಏನು ಅಂತ ಅಂದರೆ, ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಪೇ ಸೆಪ್ರೇಟ್ಲಿ 600 rupees ಫಾರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆ್ಯಂಡ್ 800 rupees ಫಾರ್ ಗ್ರೂಪ್ ಸಬ್ಜೆಕ್ಟ್ಸ್ ಅಂತ ಇದೆ. ಇಲ್ಲಿ ಯಾವುದೇ ಕ್ಯಾಟಗರೀಸ್ಗೆ ಕಡಿಮೆ ಹೆಚ್ಚು ಅಂತೇನಿಲ್ಲ. ಇಲ್ಲಿ ನೋಡಿ, ಇರೆಸ್ಪೆಕ್ಟಿವ್ ಆಫ್ ಕ್ಯಾಟಗರಿ ಅಂತಿದೆ, ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಸೊ ಪ್ರೊಸೀಜರ್ ಫಾರ್ ಅಪ್ಲೈ ಇಲ್ಲಿದೆ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಆ ಪ್ರೊಸೀಜರ್ನ ಹೇಳ್ತೀನಿ. ಸೊ ಈ ವೆಬ್ಸೈಟ್ನಲ್ಲಿ ನಿಮ್ಮ ಪ್ರೊಸೀಜರ್ಸ್ ಎಲ್ಲ ಅವೈಲಬಿಲಿಟಿ ಇದೆ. ಯಾವುದಾದ್ರೂ ಕಾಲೇಜಸ್ನಲ್ಲಿ 6th ಜನರಲ್ ಇನ್ಸ್ಟ್ರಕ್ಷನ್ ಏನು ಹೇಳ್ತಿದೆ ಅಂತ ಅಂದರೆ, ಯಾವುದಾದ್ರೂ ಕಾಲೇಜಸ್ನಲ್ಲಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ರೆಸ್ಪೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಕನ್ಸರ್ನ್ಡ್ ಕಾಲೇಜ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ತುಂಬ ದೂರ ಇರೋರಿಗೆ ಸಾಧ್ಯವಾಗಲ್ಲ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಫೋನ್ ಅಥವಾ ಬೇರೆ ಮೋಡಲ್ಲಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ 7th ಜನರಲ್ ಇನ್ಸ್ಟ್ರಕ್ಷನ್ ಏನು ಹೇಳ್ತಾ ಇದೆ, ಸೊ ಅಡ್ಮಿಷನ್ ಶಾಲ್ ಬಿ ಬೇಸ್ಡ್ ಆನ್ ಮೆರಿಟ್ ಲಿಸ್ಟ್ ಮುಖಾಂತರ ಮಾತ್ರ ಆಗುತ್ತೆ. ಇದನ್ನು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಮೆರಿಟ್ ಲಿಸ್ಟ್ನ? 50% ಆಫ್ ದ ಅಗ್ರಿಗೇಟ್ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ರಿಲೆವೆಂಟ್ ಸಬ್ಜೆಕ್ಟ್ಸ್. ವೆರಿ ಇಂಪಾರ್ಟೆಂಟ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ರಿಲೆವೆಂಟ್ ಸಬ್ಜೆಕ್ಟ್ಸ್ ಅಂತ ಹೇಳಿದ್ದಾರೆ. ಎಕ್ಸಾಂಪಲ್ ಕಾಮರ್ಸ್ ಅಂದರೆ ಯಾವುದು ಕಾಮರ್ಸ್ ಸಬ್ಜೆಕ್ಟ್ಸ್ಗಳು ಮಾತ್ರ ಕೌಂಟ್ ಆಗುತ್ತೆ, ಅದು ರಿಲೆವೆಂಟ್ ಅಂತ ಅರ್ಥ. ಸೊ 50% ನೀವು ಡಿಗ್ರಿನಲ್ಲಿ ಏನೇನು ಓದಿರೋ ಅದು, ಮತ್ತು ಕ್ವಾಲಿಫೈಯಿಂಗ್ ಡಿಗ್ರಿ ಎಕ್ಸಾಮಿನೇಷನಲ್ಲಿ 50% ಆ್ಯಂಡ್ 50% ಆಫ್ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಮಾರ್ಕ್ಸ್ ಏನು ಒಬ್ಟೈನ್ ಮಾಡಿದರೆ ಅದರಲ್ಲಿ 50% ಆಫ್ ಮಾರ್ಕ್ಸ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಒಬ್ಟೈನ್ ಮಾಡಿರೋದು 50%. ಅದೆರಡನ್ನೂ ಆ್ಯಡ್ ಮಾಡಿದ್ರೆ ನಿಮ್ಗೇನು ಸಿಗುತ್ತೆ, ಮೆರಿಟ್ ಲಿಸ್ಟ್ ಪ್ರಿಪೇರ್ ಆಗುತ್ತೆ ಎಲ್ಲರಿಗೂ. ಸೊ ಇಲ್ಲಿ ಫೋನ್ ಕಾಲ್ ಮಾಡೋಕ್ಕೆ, ನಿಮಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೆ ಫೋನ್ ನಂಬರ್ಸ್ನ ಕೊಟ್ಟಿದ್ದಾರೆ. ನಿಮಗೆ ಬೇಕಾದ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಸೊ ಆ್ಯಂಡ್ 11th ಜನರಲ್ ಇನ್ಸ್ಟ್ರಕ್ಷನ್ನಲ್ಲಿ ಫೀಸ್ ವೇವರ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೋಡಿ, SC/ST ಸ್ಟೂಡೆಂಟ್ಸ್ ಹೂಸ್ ಪೇರೆಂಟ್ಸ್ ಆ್ಯನ್ಯುವಲ್ ಇನ್ಕಮ್ ಈಸ್ 2.5 lakhs rupees to 10 lakh rupees. So as per government instruction, are enjoying the privileges of getting 50% ಕನ್ಸೆಷನ್ ಆಫ್ ಫೀಸ್. ಯಾರು SC/ST ಸ್ಟೂಡೆಂಟ್ಸ್ ಯಾರ್ದು 2.5 lakhಯಿಂದ 10 lakh ಇನ್ಕಮ್ ಇರುತ್ತೆ, ಪೇರೆಂಟ್ಸ್ ಆ್ಯನ್ಯುವಲ್ ಇನ್ಕಮ್, ಅವ್ರಿಗೆ 50% ಫೀಸ್ ವೇವರ್ ಮಾತ್ರ ಇರುತ್ತೆ. ಸೊ 2.5 ಇಂದ ಒಳಗಿದ್ರೆ 100% ಫೀಸ್ ವೇವರ್ ಇರುತ್ತೆ. ಸೊ 12th ಇನ್ಸ್ಟ್ರಕ್ಷನ್ ಏನು ಅಂತ ಅಂದರೆ, ಫಾರ್ ಕ್ಯಾಟಗರಿ 1 ಆ್ಯಂಡ್ OBC ಸ್ಟೂಡೆಂಟ್ಸ್ ಹೂಸ್ ಆ್ಯನ್ಯುವಲ್ ಇನ್ಕಮ್ ಈಸ್ ಲೆಸ್ ದೆನ್ 2.5 lakh ಆ್ಯಂಡ್ 1 lakh ರೆಸ್ಪೆಕ್ಟಿವ್ಲಿ ಆರ್ ಎಕ್ಸಮ್ಟೆಡ್ ಫ್ರಮ್ ಪೇಮೆಂಟ್. ಯಾವುದಕ್ಕೆ ಎಕ್ಸಮ್ಷನ್ನು? ಯಾರಿಗೆ OBC ಮತ್ತು ಕ್ಯಾಟಗರಿ 1 ಪೀಪಲ್ ಯಾರ್ದು ಬಿಲೋ 2.5 lakh ಆ್ಯಂಡ್ 1 lakh ಒಳಗೆ ಇರೋದು ಯಾರು, ಅವ್ರಿಗೆ ಟ್ಯೂಷನ್ ಫೀಸ್ ಇರಲ್ಲ, ಲ್ಯಾಬ್ ಫೀಸ್ ಇರಲ್ಲ, ಸ್ಪೋರ್ಟ್ಸ್ ಫೀಸ್ ಇರಲ್ಲ, ಲೈಬ್ರರಿ ಆ್ಯಂಡ್ ಎಕ್ಸಾಮಿನೇಷನ್ ಫೀಸ್ ಇರಲ್ಲ. ಓಕೆ, ಯಾರಿಗೆ OBC ಆ್ಯಂಡ್ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ. ಸೊ ಯಾರು ಡಿಪ್ಲೊಮೊ, PG ಡಿಪ್ಲೊಮೊ ಮತ್ತು ಡಿಪ್ಲೊಮೊ ಸರ್ಟಿಫಿಕೇಟ್ ಕೋರ್ಸ್ಗಳಲ್ಲಿ ಜಾಯಿನ್ ಆಗ್ತಾ ಇದ್ದೀರಾ, ನಿಮ್ಗೆ ಯಾವುದೇ ರೀತಿ ಕನ್ಸೆಷನ್ ಸಿಗಲ್ಲ ಅಂತ ಹೇಳ್ತಾ ಇದೆ 13th ಇನ್ಸ್ಟ್ರಕ್ಷನ್. ಅಂದರೆ ಸ್ಕಾಲರ್ಶಿಪ್ ಆಗ್ಬೋದು, ಹಾಸ್ಟೆಲ್ಶಿಪ್ ಆಗ್ಬೋದು, ಫೀಸ್ ರೀಇಂಬರ್ಸ್ಮೆಂಟ್ ಅಥವಾ ಯಾವುದು ಸಿಗಲ್ಲ. ಸೊ ಮತ್ತು ವ್ಯಾಲಿಡ್ ಸರ್ಟಿಫಿಕೇಟ್ ಇರೋದ್ರ ಜೊತೆ ಮಾತ್ರ ಅಪ್ಲಿಕೇಶನ್ ಇರಬೇಕು, ಇಲ್ಲ ಅಂತ ಅಂದರೆ ರಿಜೆಕ್ಟ್ ಆಗುತ್ತೆ. ಇನ್ನೇನಾದರೂ ಚೇಂಜಸ್ ಇದ್ದರೆ ಅದು ಕೂಡ ಎನ್ಕೌಂಟರ್ ಮಾಡ್ತೀವಿ ಅಂತ 15th ಅಡ್ಮಿಷನ್ ಇನ್ಸ್ಟ್ರಕ್ಷನ್ನಲ್ಲಿ ಹೇಳಿದ್ದಾರೆ. ಸೊ ಇದು ಡೀಟೇಲ್ಡ್ ನೋಟಿಫಿಕೇಷನಲ್ಲಿರೋಂಥ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮ್ಗೇನಾದರೂ ಏನಾದರೂ ಡೌಟ್ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಡೌಟ್ನ ಪೋಸ್ಟ್ ಮಾಡಿ. ನಾನು ವಿತೌಟ್ ಫೇಲ್ ನಿಮ್ಮ ಡೌಟ್ಗೆ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ವಿಷನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್.